Hey guys, welcome back to my channel. So today is a Sunday. It's been really long since I made a vlog. Actually, now mane shift ಮಾಡಿದ್ವಿ. Like you can see, ಅದಕ್ಕೇನೆ ಸ್ವಲ್ಪ shifting busy ಇದೆ and then ನಾಮಕರಣ ಅದು ಇದು ಅಂತ ಇತ್ತು. So I think make a vlog. So today is a Sunday. I thought I'll start a vlog. So ಇವತ್ತು ಬೆಳಗ್ಗೆ I have made set dosa from the remaining dosa hittu. So this is how it looks. ಸ್ವಲ್ಪ ಇಡ್ಲಿ ಹಿಟ್ಟು ಮಿಕ್ಕಿತ್ತು, ದೋಸೆ ಹಿಟ್ಟು ಮಿಕ್ಕಿತ್ತು. And I thought I'll just mix with some onions adella ಹಾಕ್ಬಿಟ್ಟು I made some set dosa with actually ಈ ಚಟ್ನಿ ಯೂಸ್ ಮಾಡ್ತೀನಿ ಧನಿಯಾ ಪುಡಿನ ಚಟ್ನಿ ಡಿಪ್. ಇಟ್ ಇಸ್ ರಿಯಲಿ ಯಮ್ಮಿ. ಇದ್ರ ಜೊತೆ ಪರ್ಫೆಕ್ಟ್ ಆಗಿರುತ್ತೆ. So today we have plans of going out for lunch also. ಸೊ ಆ್ಯಂಡ್ ನೆನ್ನೆ ಮಿರುದು ಅನ್ನಪ್ರಾಶನ ಆಯಿತು. ಅವನಿಗೆ ಫಸ್ಟ್ ಟೈಮ್ ರಾಗಿ ಕೊಡ್ತೀನಿ ಇವತ್ತು. ಸೊ ಅದು ಎಲ್ಲನೂ ನಾನು ಯೂಟ್ಯೂಬಲ್ಲಿ ಹಾಕೋಣ ಅಂತ ಐ ಜಸ್ಟ್ ಲೈಕ್ ಟು ಶೇರ್ ವಿತ್ ಆಲ್ ಆಫ್ ಯು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಡೇ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. And this is our Midu baby. This book actually is given by my sister. Then 6 month celebration ಮಾಡಿದ್ವಿ ಅಂತ, and he loves it. If you guys want the link, I can put it down in the description box. This is a very very interactive book itara for his tummy time. It also has textures for him to feel. Itara cat do texture, teddy bear and cloud. So he's totally loving it. Hey guys, so it's almost 2 o'clock and we're heading out for lunch. We plan to have sushi and mane antu it's really a mess because ಫಸ್ಟ್ ಫ್ಲೋರಲ್ಲಂತೂ ಸ್ವಲ್ಪ ಮೆಸ್ ಜಾಸ್ತಿನೇ ಇದೆ. ಫುಲ್ ಅನ್ನು ಸೆಟ್ ಮಾಡಿಲ್ಲ. ಇಲ್ಲಿ ಪುನೀತ್ ರೂಮ್ ಸೆಟ್ ಮಾಡಿಲ್ಲ. ನಮ್ಮ ರೂಮು ಮತ್ತು ಮೈ ಮದರ್ ಇನ್ ಲಾಸ್ ರೂಮ್ ಇಸ್ ಆಲ್ ಡನ್. ಸೊ ಹೋಮ್ ಟೂರ್ ಬೇಗ ಬರುತ್ತೆ. ಸೊ ಸ್ಟೇ ಟ್ಯೂನ್. ಐ ಆಮ್ ಎಕ್ಸೈಟೆಡ್ ಟು ಶೋ ದಿಸ್ ಹೌಸ್ ಬಿಕಾಸ್ ನಾನು ಕಂಪ್ಲೀಟ್ಲಿ ಡಿಫ್ರೆಂಟ್ ಏರಿಯಾಗೆ ಬಂದಿದ್ದೀನಿ ಆ್ಯಂಡ್ ಇಟ್ಸ್ ಟೇಕಿಂಗ್ ಅ ಲಾಟ್ ಫ್ರಮ್ ಮೀ ಟು ಅಡ್ಜಸ್ಟ್. ಸೊ ಬಟ್ ಐಮ್ ಎಂಜಾಯಿಂಗ್ ಐಮ್ ಟ್ರೈಂಗ್ ಟು ಗಿವ್ ಮೈ 100% ಟು ಅಡ್ಜಸ್ಟ್. ಸೊ ನೋಡೋಣ. ಸೊ ಇದೆಲ್ಲ ಮಿರೋದು ಇವಾಗ ಮೆಸ್ ಆಗಿದೆ. ಅದರ್ವೈಸ್ ದ ಹೌಸ್ ಇಸ್ ಆ್ಯಕ್ಚುಲಿ ಲಿಟಲ್ ಕ್ಲೀನ್. ಆ್ಯಂಡ್ ಇದೊಂದು ಹಾಫ್ ಬರ್ತ್ಡೇ ಸೆಲೆಬ್ರೇಷನನ್ನೇ ಮಾಡಿದ್ದು. ಸೊ ಸ್ಟೇ ಟ್ಯೂನ್. ನಿಮಗೆ ಹೋಮ್ ಟೂರ್ ಇಷ್ಟ ಆಗ್ಬೋದು. ಲಾಸ್ಟ್ ಟೈಮ್ ನಾನು ಹೋಮ್ ಟೂರ್ ಮಾಡಿದಾಗ ಯು ಗೈಸ್ ಶೋ ಸೋ ಮಚ್ ಲವ್ಸ್. ತುಂಬಾ ವ್ಯೂಸ್ ಎಲ್ಲ ಚೆನ್ನಾಗಿ ಬಂತು, ಕಾಮೆಂಟ್ಸ್ ಚೆನ್ನಾಗಿ ಬಂತು. ಸೊ ಐ ಹೋಪ್ ಈ ಸಲನೂ ಯು ವಿಲ್ ಶೋ ಸೋ ಮಚ್ ಲವ್. ಇವಾಗ ಸುಶಿ ತಿನ್ನೋಕ್ಕೆ ಯೂಮಿಗೆ ಹೋಗ್ತಿದ್ದೀವಿ. ಇಲ್ಲೇ ಫೋರಮ್ ಫ್ಯಾಲ್ಕನ್ ಇಸ್ ಕ್ಲೋಸ್ ಬೈ. ಸೊ ವಿ ಆರ್ ಗೋಯಿಂಗ್ ದೇ. ಬನ್ನಿ ಹೋಗೋಣ. ಯು ಕ್ಯಾನ್ ಸಿ ದಿಸ್ ಇಸ್ ದ ಎಂಟ್ರೆನ್ಸ್. ಸ್ವಲ್ಪ ಸುಮ್ಮನೆ ಹಾಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ನಾವು ಶೂ ರ್ಯಾಕ್ಸ್ ಹಾಕ್ಸಿದ್ವಿ 2 ಬೇಕಾಗುತ್ತೆ ಅಂತ. ಆ್ಯಂಡ್ ಯು ಕ್ಯಾನ್ ಸಿ ಎಲ್ಲ ಎಷ್ಟು ಗಲೀಜಿದೆ, ಇನ್ನೂ ಮಾಡಬೇಕು. ಇದನ್ನು ತೆಗೆದುಬಿಡ್ತಾ ಇದ್ದೀವಿ ಈ ಶೂ ರ್ಯಾಕ್ ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ 2 ಹಿಯರ್. ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ರಿಡ್ ಆಫ್ ದಿಸ್ ಆಕ್ವಾಗಾರ್ಡ್ ಥಿಂಗ್ ಆ್ಯಂಡ್ ಈ ಪೈಪ್ ಚೇಂಜ್ ಮಾಡಬೇಕು. ಸೊ ಊಟ ಆಗಿದ ತಕ್ಷಣ ವಿ ಪ್ಲ್ಯಾನ್ ಟು ಗೋ ಟು ಮೆಟ್ರೋ ಆ್ಯಂಡ್ ಗೆಟ್ ಎವ್ರಿಥಿಂಗ್. ಸೊ ಪುನಃ ಕಾರ್ ತೆಗಿತಿದ್ದಾನೆ. ವಿ ಗೋನಾ ಲೀವ್ ನೌ. And this guy here is just behind his milk. ಸೊ ನಾವು ಇವತ್ತು ಕಾರ್ ಸೀಟ್ ಹಾಕಿರಲಿಲ್ಲ ಆ್ಯಕ್ಚುಲಿ ಬಿಕಾಸ್ ಇಟ್ ವಾಸ್ ಅ ಶಾರ್ಟ್ ಡಿಸ್ಟೆನ್ಸ್ ಆ್ಯಂಡ್ ಪುನೀತ್ ಸೆಡ್ ಇಟ್ಸ್ ನಾಟ್ ಇವನ್ 10 minutes ಮನೆಯಿಂದ ಅಂತ. ಸೊ ಅವನಿಗೆ ಹಾಕಿ ತಿರ್ಗ ತೆಗಿಯೋ ಬದಲು ನಾನೇ ಮಲಗಿಸ್ಕೊಂಡಿದ್ದೆ. ಆ್ಯಂಡ್ ವಾಸ್ ಹಂಗ್ರಿ ಆಲ್ಸೋ. ಸೊ ಹಾಗೆ ಬಾಟಲ್ ಫೀಡ್ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ಐ ಜಸ್ಟ್ ಕ್ಯಾಪ್ಚರ್ ದಿಸ್ ಬಿಕಾಸ್ ದಿ ಗ್ರೀನರಿ ಎಷ್ಟು ಚೆನ್ನಾಗಿತ್ತು ಮನೆ ಹತ್ರ ಅಂದರೆ ಇಟ್ ವಾಸ್ ಸೋ ನೈಸ್ ಟು ವಾಚ್ ಟು ಸಿ. ಸೊ ಅದಕ್ಕೇನೆ ಅದು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಮಿರು ಈಸ್ ಹ್ಯಾವಿಂಗ್ ಅ ವೆರಿ ಗುಡ್ ಟೈಮ್. ಅವ್ನು ತುಂಬಾ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ. ಒಂದು ಸತಿ ಎಲ್ಲೋ ಸ್ಟ್ರೋಲರಲ್ಲಿ ಇದ್ದಾಗ ರೆಸ್ಟೋರೆಂಟಲ್ಲಿ ಲಂಚ್ ಮಾಡಬೇಕಾದ್ರೆ ತಲೆ ಹೊಡ್ಕೊಂಡ. ಆವಾಗ ಹತ್ತಿದ್ದು ಬಿಟ್ಟರೆ ಇನ್ನು ಫುಲ್ ಅವ್ನು ಬರೀ ಎಂಜಾಯ್ ಮಾಡೋದು, ನಿದ್ದೆ ಮಾಡೋದು ಅಷ್ಟೇ. ಇನ್ನೇನಕ್ಕೂ ಗಲಾಟೆ ಮಾಡಿಲ್ಲ. ಟಚ್ ವುಡ್. So that way he actually enjoys when he's outside. So it's a big plus for us. And ನಾವು ಯೂಮಿಗೆ ಹೋಗಿದ್ವಿ ಸುಶಿ ತಿನ್ನಬೇಕಂತ. ಲೈಕ್ ಐ ಟೋಲ್ಡ್ ಯು, ನನಗೂ ತಿನ್ಬೇಕನ್ಸಿತ್ತು, ನಮ್ಮ ಅತ್ತೆಗೂ ತಿನ್ಬೇಕನ್ನಿಸ್ತಾ ಇತ್ತು. ಸೊ ವಿ ಥಾಟ್ ವಿಲ್ ಗೋ ಫಾರ್ ಸುಶಿ. ಆ್ಯಂಡ್ ಅಲ್ಲಿನ ರಾಮೆನ್ ಫೆಸ್ಟಿವಲ್ ನಡೀತಾ ಇತ್ತು.
ಅದಕ್ಕೆ ಅದು ಕ್ಯಾಪ್ಚರ್ ಮಾಡಿದೆ. ಸೊ ಇನ್ ಕೇಸ್ ಯು ಗೈಸ್ ಆರ್ ಇನ್ ಆ್ಯಂಡ್ ಅರೌಂಡ್ ಯುಮಿಗೆ ಹೋದರೆ ಯು ಕ್ಯಾನ್ ಹ್ಯಾವ್ ದ್ಯಾಟ್. ನನಗೆ ಡೇಟ್ಸು ಅದೆಲ್ಲ ಅಷ್ಟು ಗೊತ್ತಿಲ್ಲ, ಬಟ್ ಐ ಥಿಂಕ್ ಪ್ರಾಬಬ್ಲಿ ಇಟ್ಸ್ ದೇರ್ ಫಾರ್ ಕ್ವೈಟ್ ಸಮ್ ಟೈಮ್ ನಾವು ಚೆಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪುನೀತು ಹಂಗೆ ಅವ್ನಿಗೆ ಎಂಟರ್ಟೈನ್ ಮಾಡ್ತಾರೆ ಬಿಕಾಸ್ ಐ ವಾಸ್ ಹ್ಯಾವಿಂಗ್ ಲಂಚ್ ಪೀಸ್ಫುಲ್ಲಾಗಿ ತಿನ್ನೋಣ ಅಂತ. ಅವನು ಮತ್ತು ನಮ್ಮ ಅತ್ತೆ ನೋಡ್ಕೋತಾ ಇದ್ರು. ಆ್ಯಂಡ್ ಐ ಆಬ್ಸಲ್ಯೂಟ್ಲಿ ಲವ್ ದ ಸೂಶಿ ಹಿಯರ್. ಆ್ಯಂಡ್ ಡಿಸರ್ಟಿಗೆ ನಾವು ಈ ಸಲ ವಾಟರ್ ಚೆಸ್ನಟ್ನ ಕೋಕೋನಟ್ ಮಿಲ್ಕಲ್ಲಿ ಸೋಕ್ ಮಾಡಿರೋದೇನೋ ಥರ ಇತ್ತು. ಸೊ ಅದನ್ನು ಟೇಸ್ಟ್ ಮಾಡಿದೆ. ಇಟ್ ವಾಸ್ ರಿಯಲಿ ಗುಡ್. ಸೊ ಇಫ್ ಯು ಗೈಸ್ ಆರ್ ಗೋಯಿಂಗ್ ದೇರ್, ದಯವಿಟ್ಟು ಗಾರ್ಡನ್ ಡ್ರ್ಯಾಗನ್ ವೆಜಿಟೇರಿಯನ್ ಆಪ್ಷನ್ ಆ್ಯಂಡ್ ಡೆಸರ್ಟ್ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಹಾಗೇ ಮೆಟ್ರೋಗೆ ಹೋಗಿ ಬಂದು ಮನೇಲಿ ಕಾಫಿ ಮಾಡ್ಕೊಂಡು ಕುಡಿದು ತಿರ್ಗಾ ರಾತ್ರಿ ನಾನು ಪುನೀತು ಆಚೆ ಡಿನ್ನರ್ಗೆ ಹೋದ್ವಿ ಲೈಟಾಗಿ ಏನೋ ತಿನ್ಕೊಂಬರೋಣ ಅಂತ. ಸೊ ಅಗ್ಯಾನ್ ಹಿ ವಾಸ್ ವಿತ್ ಮೈ ಮಮ್ ಇನ್ ಲಾ. ಆ್ಯಂಡ್ ಅದಾದಮೇಲೆ ಕಾಫಿ ಕುಡಿದ್ವಿ. ಡಿನ್ನರ್ಗೆ ಹೋಗ್ಬಿಟ್ಟು ಬೇಸಿಕ್ ಡಿನ್ನರ್ ಅಷ್ಟೇ, ತುಂಬಾ ಏನು ಫ್ಯಾನ್ಸಿ ಇಲ್ಲ. ಬೇಸಿಕ್ ಡಿನ್ನರ್ ಮಾಡ್ಕೊಂಬಿಟ್ಟು ಕಾಫಿ ಕುಡಿದ್ಬಿಟ್ಟು ಬಂದ್ವಿ. ಆ್ಯಂಡ್ ಇದು ಹೊಸ ಜಾಗ ನಾವು ಶಿಫ್ಟ್ ಆಗಿರೋದ್ರಿಂದ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ನಿಯರ್ ಬೈ ಪ್ಲೇಸಸ್ ಲೈಕ್ ಕಾಫಿಗೆ ಅಥವಾ ಇಮಿಡಿಯೇಟಾಗಿ ತಿಂಡಿ ಬೇಕಂದರೆ ಎಲ್ಲಿ ಚೆನ್ನಾಗಿರೋ ಜಾಗ ಸಿಗುತ್ತೆ ಅಂತ. ಸೊ ಅದು ಮಾಡ್ಕೊಂಡು ಬಂದು ನಿದ್ದೆ ಮಾಡಿದ್ವಿ. ನೆಕ್ಸ್ಟ್ ಡೇ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾಯಿದ್ದೆ. ಇಟ್ ಹ್ಯಾಡ್ ಬೀನ್ ರಿಯಲಿ ಲಾಂಗ್ ಟೈಮ್, ಯಾಕಂದರೆ ಶಿಫ್ಟಿಂಗ್ ಅದು ಇದು ಅಂತ ಬ್ಯುಸಿ ಇದೆ. ಅಲ್ಲಿ ಹೋಗಿದ ತಕ್ಷಣ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡೆ. ಒಂದಿನ ನಾನು ಆಲ್ಮೋಸ್ಟ್ ಏನೂ ಶೂಟ್ ಮಾಡಿಲ್ಲ. ದೆನ್ ದ ಸೇಮ್ ಈವ್ನಿಂಗ್ ಐ ವಾಸ್ ಮೇಕಿಂಗ್ ರೈಸ್ ಪೇಪರ್ ಸ್ಪ್ರಿಂಗ್ ರೋಲ್ಸ್. ಐ ಥಿಂಕ್ ಇಟ್ ವಾಸ್ ಟ್ರೆಂಡಿಂಗ್ ಆನ್ ಇನ್ಸ್ಟಾಗ್ರಾಮ್. ಇದ್ರ ರೆಸಿಪಿ ಬೇಕಂದರೆ ಹೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ನೆಕ್ಸ್ಟ್ ವೀಡಿಯೋನೇ ಮಾಡಿ ಹಾಕ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಬಟ್ ಇಟ್ಸ್ ನಾಟ್ ಲೈಕ್ ದ ಬೆಸ್ಟ್ ಹೆಲ್ದಿ ಆಪ್ಷನ್ ಅಂತ ಹೇಳ್ಬೋದು. ವೆಜಿಟೇಬಲ್ಸ್ ಎಲ್ಲ ಇರುತ್ತೆ ಆ್ಯಂಡ್ ಇಟ್ಸ್ ನಾಟ್ ಡೀಪ್ ಫ್ರೈಡ್, ಬಟ್ ಸ್ಟಿಲ್ ಅದು ತುಂಬಾ ಎಣ್ಣೆ ಹೀರ್ಕೊಳ್ಳುತ್ತೆ. ಅದರಿಂದ ಇಟ್ಸ್ ನಾಟ್ ಲೈಕ್ ದ ಬೆಸ್ಟ್ ಆಪ್ಷನ್ ಇಫ್ ಯುರ್ ಆನ್ ಡಯಟ್ ಆರ್ ಸಮಥಿಂಗ್. ಬಟ್ ಒನ್ಸ್ ಇನ್ ಅ ವೇ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಎಸ್, ಇಟ್ಸ್ ರಿಯಲಿ ಗುಡ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕೈಂಡ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.